ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಕಷ್ಟ ಆದಾಗ, ನಮಗೆಲ್ಲೋ ಒಂದು ಕಡೆ ಮಾನಸಿಕ ವ್ಯಥೆ ಇದ್ದಾಗ, ಜೀವನದ ಜಂಜಾಟಗಳಲ್ಲಿ ನಾವು ತಕ್ಷಣವೇ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು, ಅನಿಸಿಕೆಗಳನ್ನು ಎಲ್ಲವನ್ನು ಹೇಳ್ಕೊಳ್ತಕ್ಕಂಥದ್ದೇ ಭಗವಂತನಲ್ಲಿ. ಅದು ಭಗವಂತ ಎಲ್ಲಿದ್ದಾನೆ ಅಂತಕ್ಕಂಥ ನಮ್ಮ ಭಾವನೆ ದೇವಾಲಯಗಳಲ್ಲಾಗ್ಬೋದು, ಪ್ರಕೃತಿಯಲ್ಲಾಗ್ಬೋದು. ಯಾಕೆಂದರೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತನೇ ಭಗವಂತ. ಆದರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರೀ ಕೈಯಲ್ಲಿ ಹೋಗಬಾರ್ದು. ನಾವೇನು ಮಾಡ್ತೀವಿ, ಅಲ್ಲಿ ಹೋಗ್ತಾ ದೇವಸ್ಥಾನದಲ್ಲಿ ಒಂದು ಪೂಜೆ ಸಾಮಾನು ಅಲ್ಲಿ ಯಾರೋ ಮಾರ್ತಾ ಇರ್ತಾರೆ, ಪೂಜೆ ಸಾಮಾನು ತೊಗೊಳ್ತೀವಿ. ಅದೇನು ತಪ್ಪೇನಿಲ್ಲ, ತಗೋಬೋದು. ಆದರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂಟಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಬಾರ್ದು. ಒಂಟಿ ತೆಂಗಿನಕಾಯಿಯನ್ನು ನೀವು ಪೂಜಾ ಸಾಮಗ್ರಿಗಳ ಜೊತೆ ಒಂಟಿ ತೆಂಗಿನಕಾಯಿ, ಅದರಲ್ಲೂ ಸಹ ಮನೆ ದೇವರು, ಇಷ್ಟ ದೇವರು, ಕುಲದೇವರಿಗೆ ಒಂಟಿ ತೆಂಗಿನಕಾಯಿಯನ್ನು ತಗೊಂಡು ಹೋಗಬಾರ್ದು. ಮನೆ ದೇವರಿಗಂತೂ ನೀವು ಮನೆಯಿಂದನೇ ತೊಗೊಂಡು ಹೋಗಬೇಕು ಅಂತಕ್ಕಂಥ ಪ್ರತೀತಿ. ಆದರೂ ಕೂಡ ಅಲ್ಲಿ ವ್ಯಾಪಾರಸ್ಥರು ಇರ್ತಾರೆ, ಅವ್ರಿಗೂ ಕೂಡ ಏನೋ ಒಂದಷ್ಟು ವ್ಯಾಪಾರ ಆಗಲಿ. ಆದರೂ ಕೂಡ 2 ತೆಂಗಿನಕಾಯಿಗಳನ್ನು ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಜೋಡಿ ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಹೋದಾಗ ನಿಮಗೆ ಪೂರ್ಣ ಫಲ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಏನಕ್ಕೆ ಆ 2 ತೆಂಗಿನಕಾಯಿ ಏನು ಮಾಡಬೇಕು? ಎರಡೂ ಒಡಿಸ್ಬೇಕಾ ಅಥವಾ ದೇವಸ್ಥಾನದಲ್ಲಿ ಎರಡನ್ನೂ ಒಡಿಸ್ಬೇಕಾ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವಿಸುತ್ತೆ. ಜೋಡಿ ತೆಂಗಿನಕಾಯಿ ತಗೊಂಡು ಹೋದಾಗ ಒಂದು ಕಾಯಿಯನ್ನು ಒಡೆಯುವುದಕ್ಕೆ ಕೊಡಬೇಕು. ಅಂದರೆ ಅಲ್ಲಿ ಕೊಡ್ತಾರೆ. ತೆಂಗಿನಕಾಯಿ ಅಂದರೆ ಈಗಾಗಲೇ ಸಾಕಷ್ಟು ನಾವು ಹೇಳಿದ್ದೀವಿ, ನಮ್ಮ ಅಹಮ್ಮನ್ನು, ನಮ್ಮಲ್ಲಿರ್ತಕ್ಕಂಥ ಒಂದು ಕರ್ಮ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಕೋಪತಾಪಗಳು, ನಮ್ಮಲ್ಲಿರ್ತಕ್ಕಂಥ ತಾಮಸ ಗುಣಗಳನ್ನು ಭಗವಂತನಲ್ಲಿ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ನಮಗೆ, ಅದರ ಮುಖೇನ ನಾವು ತೆಂಗಿನಕಾಯಿಯನ್ನು ಅಲ್ಲಿ ಕೊಡ್ತೀವಿ. 2 ತೆಂಗಿನಕಾಯಿಗಳಲ್ಲಿ ಒಂದು ತೆಂಗಿನಕಾಯಿಯನ್ನು ಒಡೆಯುವುದಕ್ಕೆ ಕೊಡಬೇಕು. ಆದರೆ ಇನ್ನೊಂದು ತೆಂಗಿನಕಾಯಿ ಏನು ಮಾಡಬೇಕು, ಆ ಪುರೋಹಿತರಿಗೆ, ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಕೊಟ್ಟು ಆ ದೇವರ ಪಾದ ಸ್ಪರ್ಶ, ದೇವರ ಪಾದಗಳ ಹತ್ರ ಇಡ್ತಕ್ಕಂಥದ್ದು, ದೇವರನ್ನು ಮುಟ್ಟಿಸಿ ನಮಗೆ ಅದನ್ನು ವಾಪಸ್ಸು ಕೊಡೋ ರೀತಿ ನಾವು ಇನ್ನೊಂದು ಕಾಯಿಯನ್ನು ಕೊಡಬೇಕು. ಅದನ್ನೇ ನಾವು, ಆ ಕಾಯಿ ಏನಿರುತ್ತೆ ಆ ಕಾಯಿಗೆ ನಾವು ತೀರ್ಥಕಾಯಿ ಅಂತ ಕರಿತೀವಿ. ತೀರ್ಥಕಾಯಿ, ಆ ಕಾಯಿಯನ್ನು, ಆ ಕೊಟ್ಟಂತಹ ತೆಂಗಿನಕಾಯಿಯನ್ನು ಭದ್ರವಾಗಿ ನೆಲಕ್ಕೆ ತಾಕಿಸದೆ ಅದನ್ನು ನಿಮ್ಮ ಬ್ಯಾಗಲ್ಲಿ, ಪರ್ಸಲ್ಲಿ ಅಥವಾ ಏನರಲ್ಲೋ ಇಟ್ಕೊಂಡು ಮನೆಗೆ ತಗೊಂಡು ಬಂದು ಸಾಧ್ಯವಾದರೆ ಮನೆಯ ಮುಂಬಾಗಿಲಿಗೆ ಕಟ್ಟತಕ್ಕಂಥದ್ದು. ನಾವು ಪ್ರತಿ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲಕ್ಕೂ ಹೀಗೆ ಮಾಡಬೇಕಾ ಅಂತಕ್ಕಂತಹ ಪ್ರಶ್ನೆ ಎಲ್ಲರಲ್ಲೂ ಉದ್ಭವಿಸುತ್ತೆ. ಆದರೆ ಆ ಕಾಯಿಯನ್ನು ಮನೆಗೆ ತಂದು ಒಂದು ನೆಲಕ್ಕೆ ಇಡದೆ ಎಲ್ಲೋ ಒಂದು ಕಡೆ ಇಟ್ಟು ಅದರಿಂದ ಸಿಹಿ ಪದಾರ್ಥವನ್ನು ಮಾಡಿ ಮನೆಯವರೆಲ್ಲರೂ ಕೂಡ ತಿಂದಾಗ ಆರೋಗ್ಯ ಇರ್ಬೋದು, ಸಾಲಬಾಧೆ ಇರ್ಬೋದು, ಕಷ್ಟಗಳಿರ್ಬೋದು ನಿವಾರಣೆಯಾಗುತ್ತೆ. ಆದರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ, ಅದನ್ನು ಚಟ್ನಿ ಮಾಡ್ಕೊಳ್ಳೋದು ಅಥವಾ ಅದನ್ನು ಮಾಂಸಾಹಾರ ಮಾಡ್ತಾಯಿದ್ರೆ ಅದಕ್ಕೆ ಉಪಯೋಗಿಸ್ಕೊಳ್ಳೋದನ್ನ ಮಾಡಬಾರ್ದು. ಮಾಂಸಾಹಾರ ತಿಂದ್ಕೊಳ್ಳಿ, ಅದಕ್ಕೆ ಸಂಬಂಧ ಇಲ್ಲ. ಆದರೆ ಮಾಂಸಾಹಾರಕ್ಕೆ ಆ ತೆಂಗಿನಕಾಯಿಯನ್ನು ಉಪಯೋಗಿಸ್ಕೋಬಾರ್ದು. ಆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಬೀರುವಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಮನೆಯ ಸಿಂಹದ್ವಾರಕ್ಕೆ ಕಟ್ಕೊಳ್ಳೋದು ಅಥವಾ ಮನೆಯಲ್ಲಿ ಇಟ್ಕೊಂಡಾಗ ಅದರಿಂದ ಸಾಕಷ್ಟು ಪೂರ್ಣ ಫಲ ಕೂಡ ಸಿಗುತ್ತೆ. ಇದರಿಂದ ಏನಾಗುತ್ತೆ, ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ನೆಗೆಟಿವ್ ಎನರ್ಜಿ ಇದ್ದರೆ, ಕೆಟ್ಟದ್ದಿದ್ದರೆ ಎಲ್ಲವೂ ಕೂಡ ಹೊರಟೋಗುತ್ತೆ. ಮನೆಯಲ್ಲಿ ಬಹುಮುಖ್ಯವಾಗಿ ಇತ್ತೀಚೆಗೆ ಪ್ರತಿ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇರುತ್ತೆ, ಅದು ಕೂಡ ಇತ್ಯರ್ಥ ಆಗುತ್ತೆ. ಗಂಡ ಹೆಂಡತಿಯರಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ತೊಲಗು ಹೋಗುತ್ತೆ. ಅದರಲ್ಲೂ ಕೂಡ ಶಕ್ತಿ ದೇವಸ್ಥೆಗಳಿಗೆ, ದೇವಿಯ ದೇವಸ್ಥಾನಕ್ಕೆ ಹೋದರೆ ಕಂಪಲ್ಸರಿಯಾಗಿ 2 ತೆಂಗಿನಕಾಯಿ ತಗೊಂಡೇ ಹೋಗಿ ಅರ್ಚಕರಿಗೆ ಕೇಳಿ ಸ್ವಲ್ಪ ಹೊತ್ತಲ್ಲಿ ಕಾಯ್ಕೊಂಡಿದ್ದು ಆ ತೆಂಗಿನಕಾಯಿ ಕೊಟ್ಟು ಅದನ್ನು ಮುಟ್ಟಿಸಿ ತಗೊಂಡ್ಬನ್ನಿ. ಇನ್ನೊಂದು ತೆಂಗಿನಕಾಯಿ ಒಡಿತೀರಲ್ವ, ಅದನ್ನು ಅರ್ಚಕರಿಗೆ ಅರ್ಧ ನಾವು ಅಲ್ಲೇ ಕೊಡ್ತೀವಿ. ಅದು ಶಾಸ್ತ್ರಸಮ್ಮತ ಅಲ್ಲ, ಅದನ್ನು ವಾಪಸ್ ತಗೋಬೇಕು. ಹಾಗೆ ಭಿಕ್ಷಕರಿಗೆ ತೆಂಗಿನಕಾಯಿ ಅಲ್ಲಿ ಕೊಡ್ತಕ್ಕಂಥದ್ದು, ಒಡೆದಿರೋ ತೆಂಗಿನಕಾಯಿ ಭಿಕ್ಷಕರಿಗೆ ಅದು ಕೊಡಬಾರ್ದು. ಅಲ್ಲಿ ಸ್ವಲ್ಪ ಹೊತ್ತು ಕುಳಿತು ಆ ತೆಂಗಿನಕಾಯಿ ಒಂಚೂರು ಪ್ರಸಾದವನ್ನು ನೀವು ತಿಂದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಿಂದೆ ಹಳೆಯ ಕಾಲಕ್ಕೆ ಹೋದಾಗ ಅಲ್ಲಿ ಕುಳಿತು ತೆಂಗಿನ ಚಿಪ್ಪನ್ನು, ಆ ತೆಂಗಿನಕಾಯಿ ಹೋಳನ್ನು ತಿಂದು ಬರ್ತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಎಲ್ಲವೂ ಕೂಡ ನಮ್ಮಲ್ಲಿ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.